ಸುಸ್ವಾಗತ ಯೂಟ್ಯೂಬ್ ಫ್ಯಾಮ್ಲಿ. ಈ ಸ್ವೆಟರ್ನ ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಬೋದು. ಯಾವ ಥರ ಮಾಡೋದು ಅಂತ ಇವತ್ತು ನಾವು ನೋಡೋಣ. ಈ ಥರ ಒಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಳ್ಳೋಣ. ಆ 3 ಚೈನ್ನ ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. ಈ ಥರ 3 ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ನ ಗ್ಯಾಪ್ ಕೊಡ್ತೀವಿ. ಮತ್ತು 3 ಡಬಲ್ ಕ್ರೋಶ, ಮತ್ತು ಒಂದು ಚೈನ್ ಗ್ಯಾಪ್, ಮತ್ತು 3 ಡಬಲ್ ಕ್ರೋಶ. 1 2 3, ಮತ್ತು ಒಂದು ಚೈನ್ ಗ್ಯಾಪು, ಮತ್ತು 3 ಡಬಲ್ ಕ್ರೋಶ. 1 2 3. ಈ ಥರ ನಾವು 6 ಟೈಮ್ ಹಾಕಬೇಕು. ಈಗ ಎಷ್ಟು ಟೈಮ್ ಆಯಿತು ನೋಡೋಣ. 1 2 3 4 ಸರಿಯಾಗಿದೆ. ಸೊ ಈಗ ಇನ್ನೇ 2 ಸತಿ ಹಾಕೋಣ. ಇಲ್ಲೊಂದು ಚೈನ್ ಗ್ಯಾಪ್ ಕೊಡಿ, ಮತ್ತು 3 ಡಬಲ್ ಕ್ರೋಶ ಹಾಕಬೇಕು. 1 2 3, ಒಂದು ಚೈನ್ ಗ್ಯಾಪು, ಮತ್ತು 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. ಈಗ 1 2 3 4 5 6. ಈ ಥರ 6 ಆದಮೇಲೆ ನಾವು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಮ್ಯಾಜಿಕ್ ರಿಂಗ್ನ ಚೆನ್ನಾಗಿ ಎಳೆದು ಕ್ಲೋಸ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳಕ್ಕೆ ಮುಂಚೆ ಒಂದು ಚೈನ್ ಗ್ಯಾಪ್ ಕೊಡೋಣ. ಆಮೇಲೆ ಇಲ್ಲಿ ನೋಡಿ, ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ, 1 2 3. ಈ 3ನೇ ಚೈನ್ ಮೇಲ್ಗಡೆ ನಾವು ಒಂದು ಸ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡ್ಕೊಳ್ಳೋಣ. ಈಗ ನಿಮಗೆ 6 ಕಾರ್ನರ್ಸು ಇಲ್ಲಿ ಸಿಗ್ತವೆ. ಈ ಥರ ಮಾಡಿದಾಗ ಸೊ ಆ ಕಾರ್ನರ್ಗಳಲ್ಲೇ ನಾವೀಗ ವರ್ಕ್ ಮಾಡ್ತಾ ಹೋಗಬೇಕು. ಈಗ ನಾವು ಇಲ್ಲಿ ಸೆಂಟ್ರಲ್ ಇರೋದ್ರಿಂದ ಈ ಕಾರ್ನರ್ಗೆ ಬರಬೇಕು ನೆಕ್ಸ್ಟ್ ಲೈನ್ ಹಾಕೋದಕ್ಕೆ. ಸೊ ಅದನ್ನು ಯಾವ ರೀತಿ ಮಾಡಬೇಕಂದ್ರೆ, ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ನಾವು ಈ ಕಡೆ ಬರ್ತಾ ಹೋಗಬೇಕು. ಸೊ ಇಲ್ಲೊಂದು ಸಿಂಗಲ್ ಚೈನ್ ಹಾಕಿದ್ದೀವಲ್ಲ, ಒಂದು ಚೈನ್ ಹಾಕಿದ್ದೀವಲ್ಲ, ಆ ಪ್ಲೇಸ್ಗೆ ನಾವು ಬರಬೇಕು. ಈ ಪ್ಲೇಸಿಗೆ ಬಂದು ಮತ್ತೆ 3 ಚೈನ್ ಹಾಕೋಬೇಕು. ಇದು 3 ಚೈನು 1 ಡಬಲ್ ಕ್ರೋಶ ಥರ ಕೌಂಟ್ ಆಗುತ್ತೆ. ಸೊ ಈ ಸೇಮ್ ಪ್ಲೇಸಲ್ಲೇ ಈಗ 3 ಡಬಲ್ ಕ್ರೋಶ ಹಾಕೋಬೇಕು. 3 ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ ಗ್ಯಾಪ್ ಕೊಡೋಣ. ಸೊ ಈ ಸೇಮ್ ಪ್ಲೇಸಲ್ಲೇ ಮತ್ತೆ 3 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 3. ನೋಡಿ, ಇಲ್ಲಿ ಒಂದು ಗ್ಯಾಪ್ ಸಿಗುತ್ತೆ ನಮಗೆ. ಸೊ ಇದು ನಮ್ಮದು ಕಾರ್ನರ್ಸ್ ಇರುತ್ತೆ. ಸೊ ಪ್ರತಿಯೊಂದರಲ್ಲೂ ಇವಾಗ ಎರಡೇ ಡಿಸೈನ್ ಹಾಕೋಬೇಕು. ಅಂದರೆ 3 ಈ ಕಡೆ 3 ಈ ಕಡೆ ಒಂದು ಚೈನು. ಅದೇ ಥರ ಪ್ರತಿಯೊಂದು ಚೈನಲ್ಲೂ ನಾವು ಹಾಕ್ತಾ ಹೋಗಬೇಕು. ಈಗ ಡೈರೆಕ್ಟಾಗಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ಲ, ಇಲ್ಲಿ ಬರಬೇಕು. ಇಲ್ಲೂ 3 ಡಬಲ್ ಕ್ರೋಶ ಹಾಕೋಬೇಕು. 1 2 3, ಒಂದು ಚೈನು, ಮತ್ತು ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. ಈ ಥರ ಆಮೇಲೆ ಮತ್ತೆ ಸೇಮು ಈ ಪ್ಲೇಸಲ್ಲಿ ಬರಬೇಕು. ಚೈನ್ ಎಲ್ಲೆಲ್ಲಿ ಗ್ಯಾಪ್ ಕೊಟ್ಟಿದ್ದೀವಲ್ಲ ಅದೇ ಪ್ಲೇಸಲ್ಲಿ ನಾವು ಹಾಕ್ತಾ ಹೋಗ್ಬೇಕು. ಈಗ ನೆಕ್ಸ್ಟ್ ಚೈನಲ್ಲಿ ಇಲ್ಲಿ ಇದು ಲಾಸ್ಟು 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, ಒಂದು ಚೈನ್ ಗ್ಯಾಪು. ಆಮೇಲೆ ಸೇಮ್ ಪ್ಲೇಸಲ್ಲೇ ಮತ್ತೆ 3 ಡಬಲ್ ಕ್ರೋಶಗಳು. 1 2 3. ನೋಡಿ, ಈಗ ಶೇಪ್ ಬರ್ತಾ ಇದೆ. ಇಲ್ಲಿ ಜಾಯಿನ್ ಮಾಡಿದ್ರೆ ಈ ಥರ ಶೇಪ್ ನಿಮಗೆ ಸಿಗ್ತಾ ಹೋಗುತ್ತೆ. ಇದಾದಮೇಲೆ ಥರ್ಡ್ ಲೈನ್ ಯಾವ ಥರ ಹಾಕಬೇಕು ಅಂತ ಈಗ ನೋಡೋಣ. ಸೊ ಇಲ್ಲ ಆಯಿತು. ಇಲ್ಲಿ ನಾವು ಒಂದು ಸ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡ್ಕೊಳ್ಳೋಣ. ಮತ್ತು ಸ್ಲಿಪ್ ಸ್ಟಿಚ್ ಹಾಕ್ತಾ ಇಲ್ಲೇನು ಚೈನ್ ಹಾಕಿದ್ದೀವಲ್ಲ ಈ ಗ್ಯಾಪ್ಗೆ ಬರೋಣ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ಫಸ್ಟು 3 ಚೈನು, 1 ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. ಈ ಥರ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಚೈನ್ ಗ್ಯಾಪ್ ಕೊಟ್ಟಿದ್ದೀವಿ. ಆಮೇಲೆ ಇದು ಕಾರ್ನರ್ ಪ್ಲೇಸ್ ಇರುತ್ತೆ ನಮ್ಮದು. ಸೊ ಈ ಕಾರ್ನರ್ ಪ್ಲೇಸಲ್ಲಿ ಪ್ರತಿ ಸರಿ ಇದೇ ಥರ ಹಾಕಬೇಕು. ಪ್ರತಿ ಲೈನಲ್ಲೂ ನೀವು ಎಷ್ಟು ಲೈನ್ಸ್ ಮಾಡ್ತೀರೋ ಅಷ್ಟು ಲೈನ್ಸು ಸೇಮ್ ಪ್ಯಾಟರ್ನ್ ಬರುತ್ತೆ. ಅಂದರೆ
3 ಡಬಲ್ ಕ್ರೋಶ ಹಾಕಬೇಕು, ಒಂದು ಚೈನ್ ಹಾಕಬೇಕು, ಮತ್ತೆ 3 ಡಬಲ್ ಕ್ರೋಶ ಹಾಕಬೇಕು. ಮೂರು ಡಬಲ್ ಕ್ರೋಶ ನೋಡಿ, ಈ ಥರ. ಇಲ್ಲಿ ನೋಡಿ, ಈ ಪ್ಲೇಸಲ್ಲಿ ನಾವೀಗ 3 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. 1 2 3 ಈ ಥರ ಹಾಕ್ಕೊಂಡು ಇಲ್ಲಿ ಇದು ನಮ್ಮದು ಕಾರ್ನರ್. ಪ್ರತಿ ಕಾರ್ನರಲ್ಲೂ ನಾವೇನು ಮಾಡ್ತೀವಿ, 3 ಡಬಲ್ ಕ್ರೋಶ ಹಾಕೋತೀವಿ. 1 2 3 ಒಂದು ಚೈನ್ ಹಾಕೋತೀವಿ, ಮತ್ತು ಸೇಮ್ ಪ್ಲೇಸಲ್ಲೇ 3 ಡಬಲ್ ಕ್ರೋಶ ಹಾಕೋತೀವಿ. 1 2 3. ಈಗ ಈ ಸೆಂಟರ್ ಪ್ಲೇಸಲ್ಲಿ ಒಂದು ಸತಿ ಒಂದು ಅಂದರೆ ಒಂದು ಡಿಸೈನು ಅಂದರೆ 3 ಡಬಲ್ ಕ್ರೋಶ. 1 2 3. ಇದಾದಮೇಲೆ ಇದು ಕಾರ್ನರ್ ಪ್ಲೇಸು. ಇಲ್ಲಿ ನಾವು 3 ಡಬಲ್ ಕ್ರೋಶ, ಒಂದು ಚೈನು ಮತ್ತು 3 ಡಬಲ್ ಕ್ರೋಶ ಆ ಥರ ಹಾಕ್ತೀವಿ. ಸೊ 2 3 ಒಂದು ಚೈನು ಮತ್ತು ಸೇಮ್ ಪ್ಲೇಸಲ್ಲೇ 1 2 3. ಈಗ ಇಲ್ಲಿ ನಾವು ಏನು ಹಾಕ್ತೀವಿ, ಬರೀ 3 ಡಬಲ್ ಕ್ರೋಶಗಳು. ಈಗ ಇಲ್ಲಿ 3 ಡಬಲ್ ಕ್ರೋಶ ಮಾತ್ರ. 1 2 3. ಇದಾದಮೇಲೆ ಇಲ್ಲಿ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡುವಾಗ ಇಲ್ಲಿ ಹೋಗಿ ಸ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡಿ. ನೋಡಿ, ಈ ಥರ್ಡ್ ಲೈನಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಆಯಿತು ಅಂತಂದರೆ, ಈ ಡಬಲ್ ಕ್ರೋಶಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಅದೇ ಥರ ಈಗ ಇಲ್ಲೊಂದು ಸತಿ ಹಾಕ್ತೀವಿ. ಫೋರ್ತ್ ಲೈನಲ್ಲಿ ಇಲ್ಲಿ 3 ಡಬಲ್ ಕ್ರೋಶ, ಇಲ್ಲಿ 3 ಡಬಲ್ ಕ್ರೋಶ ಬರುತ್ತೆ. ಆಮೇಲೆ ಕಾರ್ನರಲ್ಲಿ ನೀವು ಇದನ್ನು ಎಷ್ಟು ದೊಡ್ಡದು ಮಾಡ್ತೀರೋ, ಎಷ್ಟು ದೊಡ್ಡದು ಮಾಡಿದರೂ ಅಷ್ಟೇ, ಈ ಕಾರ್ನರು ಮತ್ತು ಈ ಕಾರ್ನರು ಸೇಮ್ ಬರುತ್ತೆ. ಅಂದರೆ 3 ಡಬಲ್ ಕ್ರೋಶ ಹಾಕೋದು, ಒಂದು ಚೈನ್ ಹಾಕೋದು, 3 ಡಬಲ್ ಕ್ರೋಶ ಹಾಕೋದು. ಇಲ್ಲಿ ಮಾತ್ರ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ 2 ಬರುತ್ತೆ, ಆಮೇಲೆ ಇಲ್ಲಿ 4 ಬರುತ್ತೆ. ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಇದೇ ಥರ ನೀವು ಹಾಕ್ಕೊಂಡು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಬೋದು. ಆದರೆ ಪ್ರತಿ ಸಲ ಒಂದು ಜ್ಞಾಪಕದಲ್ಲಿ ಇಟ್ಕೊಂಡು ನೀವು ಇಲ್ಲಿ ಸ್ಟಿಚ್ ಹಾಕ್ತಾ ಈ ಕಾರ್ನರಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಜಾಯಿನ್ ಮಾಡ್ತೀರಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಈ ಥರ ನೀವು ಮುಂದೆ ಹೋಗಬೇಕು. ಸ್ಲಿಪ್ ಸ್ಟಿಚ್ ಹಾಕಿ ಮುಂದೆ ಹೋಗಿ, ಈ ಥರ ಮುಂದೆ ಹೋಗಿ ಇಲ್ಲಿ 3 ಚೈನ್ ಹಾಕ್ಕೊಂಡು ಈ ಥರ ಪ್ರತಿ ಸರನ್ನು ನೀವು ಸ್ಟಾರ್ಟ್ ಮಾಡಬೇಕು. ನೀವು ಕಾರ್ನರ್ಗೆ ಬಂದು ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಬರೋದಕ್ಕೆ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಸೊ ಈ ಥರ ನೀಟಾಗಿ ಬರುತ್ತೆ. ಆವಾಗ ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಇದೇ ಥರ ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ಹಾಕೋಬೋದು. ಸೊ ಇದನ್ನು ಒಂದು ಲೈನ್ ಹಾಕಿ ತೋರಿಸ್ತೀನಿ. ಸೊ 3 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಿ, ಒಂದು ಚೈನ್ ಹಾಕ್ಕೊಂಡಿದ್ದೀವಿ, ಮತ್ತು ಅದೇ ಪ್ಲೇಸಲ್ಲಿ 3 ಡಬಲ್ ಕ್ರೋಶ ಹಾಕೋತೀವಿ. 2 3. ಈಗ ಈ ಪ್ಲೇಸಲ್ಲಿ ನಾವು 3 ಡಬಲ್ ಕ್ರೋಶ ಹಾಕೋತೀವಿ. 1 2 3. ಈಗ ಈ ಪ್ಲೇಸಲ್ಲಿ 1 2 3. ಈಗ ಕಾರ್ನರಿಗೆ ಬಂದಿದ್ದೀವಿ. ಇಲ್ಲೇನು ಮಾಡಬೇಕು, ನಾವು ಒಂದೇ ಪ್ಲೇಸಲ್ಲಿ 3 ಡಬಲ್ ಕ್ರೋಶ ಹಾಕಬೇಕು, ಒಂದು ಚೈನ್ ಹಾಕಬೇಕು, ಮತ್ತು 3 ಡಬಲ್ ಕ್ರೋಶ ಹಾಕಬೇಕು. ಒಂದು ಚೈನು ಮತ್ತು ಸೇಮ್ ಪ್ಲೇಸಲ್ಲೇ 3 ಡಬಲ್ ಕ್ರೋಶ. 2 3 ನೋಡಿ. ಸೊ ಈ ಥರ ಬರುತ್ತೆ ನಿಮಗೆ. ಇಲ್ಲಿ 2 ಆಯಿತು. ಇದು ಮಾತ್ರ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ 1 2 3 ಬರುತ್ತೆ ನೆಕ್ಸ್ಟ್ ಲೈನಲ್ಲಿ. ಇದು ರೌಂಡ್ ಕಂಪ್ಲೀಟ್ ಆಗಲಿ, ನೀವೇನು ಇಲ್ಲಿ ಜಾಯಿನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ 1 2 3 ಲೈನು 3 ಡಿಸೈನ್ ಇಲ್ಲಿ ಬರುತ್ತೆ. ಸೊ ಅದೇ ಥರ ನೀವು ಇದನ್ನು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ಮಾಡ್ಕೋಬೋದು. ಇದರಲ್ಲಿ ನೋಡಿ 5ನೇ ಲೈನು ಇಷ್ಟು ದೊಡ್ಡದಾಗಿದೆ. ಇದೇ ಥರ ನೀವು ಈ ಥರ ದೊಡ್ಡದು ಮಾಡ್ತಾ ಹೋಗಬೇಕು. ಇದು ಈ ಥರ ಫೋಲ್ಡ್ ಆದರೆ ಏನೂ ಪರವಾಗಿಲ್ಲ, ಆದರೆ 6 ಕಾರ್ನರ್ಸು ಕರೆಕ್ಟಾಗಿ ಬರಬೇಕು ನೋಡಿ. 1 2 3 4 5 6 ಕಾರ್ನರ್ಸು ಕರೆಕ್ಟಾಗಿರಬೇಕು. ಸೊ ಇದಕ್ಕೆ ಬೇರೆ ಕಲರ್ನ ಜಾಯಿನ್ ಮಾಡೋದು ಯಾವ ಥರ ಅಂತ ಈಗ ನಾವು ನೋಡೋಣ. ಇದನ್ನು ನಾವು ಇಲ್ಲಿ ಟ್ರಿಮ್ ಮಾಡ್ಕೊಂಡು ತಗೊಂಡು ನಿಮ್ಗೆ ಬೇರೆ ಯಾವುದಾದ್ರೂ ಕಲರು ಜಾಯಿನ್ ಮಾಡೋದಿದ್ದರೆ ಇಲ್ಲಿ ಕಾರ್ನರಿಂದ ಜಾಯಿನ್ ಮಾಡಬೇಕು. 3 ಚೈನ್ ಹಾಕೋಬೇಕು. ಅದೇ ಪ್ಲೇಸಲ್ಲೇ ಮತ್ತೆ 2 ಡಬಲ್ ಕ್ರೋಶ ಹಾಕೋಬೇಕು. 1 ಚೈನ್ ಹಾಕೋಬೇಕು. ಸೇಮ್ ಪ್ಲೇಸಲ್ಲೇ ಮತ್ತೆ 3 ಡಬಲ್ ಕ್ರೋಶ. 1 2 3.
ಈಗ ನೆಕ್ಸ್ಟ್ ಪ್ಲೇಸಲ್ಲಿ ಸೇಮ್ ಫಸ್ಟೆಲ್ಲ ಯಾವ ಥರ ವೈಟಲ್ಲಿ ಹಾಕಿದ್ದೀವೋ ಅದೇ ಥರ ಪ್ರತಿಯೊಂದು ಪ್ಲೇಸಲ್ಲೂ 3 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. 3. ನೆಕ್ಸ್ಟ್ ಪ್ಲೇಸಲ್ಲಿ 1 2 3 ನೋಡಿ, ಈ ಥರ ಬರುತ್ತೆ. ಈ ಥರ ನೀವು ಜಾಯಿನ್ ಮಾಡಿಕೊಂಡು ಇಲ್ಲಿವರೆಗೂ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಈ ಕಾರ್ನರ್ಗೆ ಬಂದಮೇಲೆ ಇಲ್ಲಿ ಹಾಕಿ ಮತ್ತು 3 ಡಬಲ್ ಕ್ರೋಶ, 1 ಚೈನು, 3 ಡಬಲ್ ಕ್ರೋಶ, 2 3 ಮತ್ತು ನೆಕ್ಸ್ಟ್ ಎಲ್ಲ ಪ್ಲೇಸ್ಗಳಲ್ಲೂ 3 ಡಬಲ್ ಕ್ರೋಶ ಹಾಕಬೇಕು. ಈ ಕಲರ್ನ ನೀವು ಇದೇ ಥರ ಕಂಟಿನ್ಯೂನು ಮಾಡ್ಬೋದು, ಅಥವಾ ಮತ್ತು ನೀವು ವೈಟ್ ತೆಗೆದು ಹಾಕ್ಬೋದು. ನಾನು ಒಂದೇ ಲೈನ್ ಹಾಕ್ತಾಯಿದ್ದೀನಿ ಈ ಕಲರ್ನ. ಸೊ ನೋಡಿ, ಈ ಥರ ಬರುತ್ತೆ ನಿಮ್ಗೆ ಆವಾಗ ಶೇಪು. ನೋಡಿ, ಒಂದು ಕಡೆ ಸ್ಲೀವ್ಸು, ಒಂದು ಕಡೆ ಬಾಡಿ ಪಾರ್ಟ್, ಆ ಥರ ಬರುತ್ತೆ. ನೀವು ಯಾವುದನ್ನು ಬೇಕಾದರೂ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಬೋದು, ಯಾವುದನ್ನು ಬೇಕಾದರೂ ಬಾಡಿ ಪಾರ್ಟಾಗಿ ತೊಗೋಬೋದು. ಈ ಥರ ನೀವು ಯಾವುದಾದ್ರೂ ನಿಮ್ಮದು ಬಟ್ಟೆನ ಮೇಜರ್ ಮಾಡ್ಕೊಳ್ಳಿ. ಮೇಜರ್ ಮಾಡಿಕೊಂಡು ಇವಾಗ ನಾವು ನೋಡಿ, ಇದೆರಡು ಫ್ರಂಟ್ ಸೈಡ್ ಇರುತ್ತೆ ನಮ್ಮದು. ಅದನ್ನು ಒಳಗಡೆ ಹಾಕ್ಕೊಂಡು ಈ ಥರ, ಇದು ಸ್ಲೀವ್ಸ್ ಪಾರ್ಟು, ಇದನ್ನು ಸ್ಲೀವ್ಸ್ ಪಾರ್ಟ್ ಮಾಡ್ತೀನಿ. ಸೊ ಇದು ಬಾಡಿ ಪಾರ್ಟು. ನಾವು ಬ್ಯಾಕ್ ಸೈಡಿಂದ ಜಾಯಿನ್ ಮಾಡೋಣ ಈಗ. ಅಂದರೆ ಬ್ಯಾಕ್ ಸೈಡ್ ಅಂದರೆ ಇದು ಒಳಗಡೆ ಬರುತ್ತೆ, ನಮ್ಮದು ಒಳಗಡೆ ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾವೀಗ ಸ್ಲೀವ್ಸ್ನ ಜಾಯಿನ್ ಮಾಡೋಣ. ಕಾರ್ನರಿಂದ ಕಾರ್ನರ್ಗೆ ಒಂದು ಚೈನ್ ಥರ ಹಾಕ್ಕೊಂಡು ಇದನ್ನು ಜಾಯಿನ್ ಮಾಡಿಕೊಂಡು ನೋಡಿಲಿ, ಈ ಲೇಯರಲ್ಲಿ ಫಸ್ಟು ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಆ ಫಸ್ಟ್ ಡಬಲ್ ಕ್ರೋಶ, ಮತ್ತು ಹಿಂದ್ಗಡೆ ಲೇಯರಲ್ಲಿ ಫಸ್ಟ್ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಇದು 3 ಈ ಕಡೆ 3 ಈ ಕಡೆ ಬಿಟ್ಟು ಈ 3ರಲ್ಲಿ ಏನು ಹಾಕಿದ್ದೀವಲ್ಲ, ಈ 3ರಲ್ಲಿ ಫಸ್ಟು ಡಬಲ್ ಕ್ರೋಶದಲ್ಲಿ ನಾವು ಹಾಕಬೇಕು. ಅದೇ ಥರ ಎರಡು ಸೈಡ್ದು ಹಾಕ್ಕೊಂಡು ಇಲ್ಲಿ ನಾವು ಸಿಂಗಲ್ ಸ್ಟಿಚ್ಚು ಅಥವಾ ಡಬಲ್ ಕ್ರೋಶ ಅಥವಾ ಸಿಂಗಲ್ ಕ್ರೋಶ ಹಾಕೋಂಗಿಲ್ಲ, ಡೈರೆಕ್ಟಾಗಿ ಸ್ಲಿಪ್ ಸ್ಟಿಚ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಈ ಡಬಲ್ ಕ್ರೋಶ ಮತ್ತು ಈ ಡಬಲ್ ಕ್ರೋಶ ಈ ಥರ ಮಾಡಿ ಇದನ್ನು ತೆಗೆದು ಈ ಥರ ಸ್ಲಿಪ್ ಸ್ಟಿಚ್ ಹಾಕಬೇಕು. ನೋಡಿ, ಈ ಥರ ಇದರೊಳಗಡೆ ಈ ಲೂಪ್ ತೊಗೊಂಡ್ವಿ ಸ್ಲಿಪ್ ಸ್ಟಿಚ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲ್ಗಡೆ, ಹಿಂದ್ಗಡೆ ಡಬಲ್ ಕ್ರೋಶ ಮೇಲ್ಗಡೆ ಲೂಪ್ ಎರಡಲ್ಲೂ ಸೇರಿಸಿ ತೊಗೊಂಡ್ವಿ. ಆಮೇಲೆ ಸ್ಲಿಪ್ ಸ್ಟಿಚ್ ಮಾಡಿದ್ವಿ. ನೋಡಿ, ಇಲ್ಲಿ ಹಾಕಿದ್ವಿ, ಲೂಪ್ ತೊಗೊಂಡ್ವಿ, ಇಲ್ಲೇ ಸ್ಲಿಪ್ ಸ್ಟಿಚ್ ಮಾಡಿದ್ವಿ. ನೋಡಿ, ಈ ಥರ ಜಾಯ್ನ್ ಆಗುತ್ತೆ ಅವಾಗ. ಸೊ ಇದೇ ಥರ ನೀವು ಪೂರ್ತಿಯಾಗಿ ಇಲ್ಲಿವರೆಗೂ ಜಾಯಿನ್ ಮಾಡಬೇಕು. ಸೊ ಇದು ನಮ್ಮ ತೋಳು ಇರುತ್ತೆ. ನೀವು ಮತ್ತೆ ಇಲ್ಲಿ ಮುಂದ್ಗಡೆ ಬೇಕಾದರೆ ಡಿಸೈನ್ ಮಾಡ್ಬೋದು, ಇಲ್ಲೂ ಬೇಕಾದರೆ ಡಿಸೈನ್ನ ಮಾಡ್ಬೋದು. ಸೊ ಈ ಥರ ಪೂರ್ತಿಯಾಗಿ ಇದನ್ನು ನಾವು ಜಾಯಿನ್ ಮಾಡೋಣ ಈಗ. ಸೊ ಇಲ್ಲಿ ನೋಡಿ, ಲಾಸ್ಟಲ್ಲಿ ಮುಗಿದಿದೆ. ಒಂದು ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾನ ತೆಗೆದುಬಿಡೋಣ. ನೋಡಿ, ಇಲ್ಲಿ 2 ಲೈನ್ ಹೆಚ್ಚಿಗೆ ಹಾಕ್ತೀನಿ. ಸೊ ಇಲ್ಲಿ 2 ಲೈನು ಹೆಚ್ಚಿಗೆ ಹಾಕ್ತೀನಿ. ಟೋಟಲಾಗಿ 4 ಲೈನ್ನ ನಾನಿಲ್ಲಿ ಎಕ್ಸ್ಟ್ರಾ ಹಾಕೋತೀನಿ. ಸೊ ಇದು ಬರೀ ಬ್ಯಾಕ್ ಸೈಡ್ಗೆ ಮಾತ್ರ, ಬ್ಯಾಕ್ ಸೈಡ್ ಇದೇನಿದೆಯಲ್ಲ ಇಲ್ಲಿ ಮಾತ್ರ ಹಾಕೋತೀನಿ, ಇದಕ್ಕೆ ಹಾಕಲ್ಲ. ಸೊ ಇದು ಫ್ರಂಟು, ಇದು ಬ್ಯಾಕು. ಸೊ ಆ ಥರ ಇಲ್ಲಿ 2 ಲೈನು, ಇಲ್ಲಿ 2 ಲೈನು ಇದಕ್ಕೆ ಸೇರಿಸ್ಕೊಂಡು ಆಮೇಲೆ ಇದನ್ನು ಜಾಯಿನ್ ಮಾಡೋಣ. ಸೊ ಈ ಥರ ಸ್ಟಾರ್ಟ್ ಮಾಡಿ ಇಲ್ಲಿ ಫಸ್ಟು 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಮಾಡಿದವಾಗ ಮಾತ್ರ 3 ಚೈನ್ ಮಾತ್ರ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ ಇಲ್ಲಿ 3 ಡಬಲ್ ಕ್ರೋಶ ಹಾಕಬೇಕು. 1 2 3 ಮತ್ತು ನೆಕ್ಸ್ಟ್ ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶ, 1 2 3
ಈಗ ನೆಕ್ಸ್ಟು ಈ ಗ್ಯಾಪಲ್ಲಿ 1 2 3 ಈಗ ಇಲ್ಲಿ ಹಾಕೊಳ್ಳೋಣ 1 2 3 ಇದೇ ಥರ ಇಲ್ಲಿವರೆಗೂ ನೀವು ಹಾಕೋಬೇಕು. ಈ ಕಾರ್ನರ್ವರೆಗೂ ನೋಡಿ, ಈ ಕಾರ್ನರ್ವರೆಗೂ ನಾವು ಹಾಕ್ತಾ ಹೋಗಬೇಕು. ಸೊ ಇಲ್ಲಿ ಒಂದು ಹಾಕೊಳ್ಳೋಣ. ಲಾಸ್ಟು ಈ ಕಾರ್ನರಲ್ಲಿ ಬಂದಿದ್ದೀವಿ. ಈಗ ಇಲ್ಲೂ 1 2 3 ಡಬಲ್ ಕ್ರೋಶ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡೋಣ. ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ನಾವು ಮತ್ತೆ 3 ಚೈನ್ ಹಾಕೋಬೇಕು. ನೆಕ್ಸ್ಟ್ ಪ್ಲೇಸಲ್ಲಿ 3 ಡಬಲ್ ಕ್ರೋಶ್ ಹಾಕೋಬೇಕು. 2 3 ಇದೇ ಥರ ಮತ್ತೆ ನೆಕ್ಸ್ಟ್ ಎಲ್ಲ ಪ್ಲೇಸಲ್ಲೂ 3 ಡಬಲ್ ಕ್ರೋಶ್ ಹಾಕ್ಕೊಂಡು ಈ ಥರ ಫುಲ್ಲು ಇಲ್ಲಿವರೆಗೂ ಹಾಕೊಳ್ಳೋಣ. ಇಷ್ಟಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಈ ಪ್ಲೇಸಲ್ಲಿ ನಾವು 3 ಹಾಕೋಬೇಕು. ಇಲ್ಲಿ ಚೈನ್ ಹಾಕಿದ್ದೀವಲ್ಲ 3, ಸೊ ಅಲ್ಲಿ 3 ಡಬಲ್ ಕ್ರೋಶ್ ಹಾಕೋಬೇಕು. 2 3 ಈ ಥರ ನಾನು 3 ಲೈನ್ ಹಾಕೋತಾ ಇದ್ದೀನಿ ನೋಡಿ. 1 2 3 ಲೈನ್ ಹಾಕೋತೀನಿ, 3 ಲೈನ್ ಎಕ್ಸ್ಟ್ರಾ ಮಾಡ್ಕೋತೀನಿ. ಸೊ ದೊಡ್ಡವ್ರದ್ದಾದರೆ ನೀವು ಒಂದು 5 ಲೈನ್ ಹಾಕೋಬೇಕು ಒಂದೊಂದು ಸೈಡು, ಅಥವಾ ನೀವು ಯಾವುದ್ರದ್ದಾದ್ರೂ ಸೈಜ್ ತೊಗೊಂಡಿದ್ರೆ ಅದ್ರ ಸೈಜ್ ನೋಡಿಕೊಂಡು ಹಾಕೋಬೇಕು. ಮತ್ತು ಇಲ್ಲಿ ಸ್ಟಾರ್ಟ್ ಮಾಡುವಾಗ 1 2 3 ಚೈನಿಂದನೇ ಮಾಡಬೇಕು. ಆಮೇಲೆ ಈ ಪ್ಲೇಸಲ್ಲಿ 3 ಡಬಲ್ ಕ್ರೋಶ ಹಾಕೋಬೇಕು. 1 2 3 ಇದೇ ಥರ ಈ ಲೈನು ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಿವರೆಗೂ. ಇಲ್ಲಿ ನೋಡಿ, ಲಾಸ್ಟಲ್ಲಿ ಈ ಥರ ಇಲ್ಲಿನೂ ನಾವು 3 ಡಬಲ್ ಕ್ರೋಶ ಹಾಕೊಳ್ಳೋಣ. ಸ್ಟಾರ್ಟ್ ಮಾಡೋವಾಗ ಮಾತ್ರ ನಾವು ಚೈನಿಂದ ಸ್ಟಾರ್ಟ್ ಮಾಡ್ತೀವಿ, 3 ಚೈನ್ ಸ್ಟಾರ್ಟ್ ಮಾಡ್ತೀವಿ. ಎಂಡಲ್ಲಿ ಮಾತ್ರ ಈ ಥರ ಡಬಲ್ ಕ್ರೋಶನ 3 ಹಾಕಬೇಕು ಈ ಥರ. ಸೊ ಈ ಥರ ಹಾಕಿ ನಾನು ಇಲ್ಲಿ ನೋಡಿ ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡು 3 ಲೈನು, ಸೊ ಇಷ್ಟು ಜಾಸ್ತಿ ಆಯಿತು. ಸೊ ಇದನ್ನು 3 ಲೈನ್ ಹಾಕ್ಕೊಂಡು ಜಾಸ್ತಿ ಮಾಡ್ಕೊತೀನಿ. 2 ಹಾಕಿದ್ದೀನಿ, ಸೊ ಇನ್ನೂ 1 ಲೈನ್ ಹಾಕ್ಕೊಂಡು ಜಾಸ್ತಿ ಮಾಡ್ಕೊತೀನಿ. ಸೊ ಆಮೇಲೆ ಇದನ್ನು ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡೋಣ. ಇಲ್ಲಿ ನೋಡಿ, ಈಗ ಸ್ಲೀವ್ಸ್ ಜಾಯಿನ್ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ನಾವು ಹೆಚ್ಚಿಗೆನೂ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡೋಣ. ಇಲ್ಲಿ ನಾವು ಯಾವಾಗಲೂ ಬ್ಯಾಕ್ ಅಂದರೆ ಒಳಗಡೆ ನಮಗೆ ಸ್ಟಿಚ್ ಎಲ್ಲ ಬರೋ ಥರ ನಾವು ಹಾಕ್ಕೋಬೇಕು. ಅದನ್ನೊಂದು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಒಳಗಡೆ ಬರೋ ಥರ ನೋಡಿಕೊಂಡು ಈ ಥರ ಕಾರ್ನರ್ನ ಹಿಡ್ಕೊಂಡು ಇಲ್ಲಿ ನೋಡಿ, ಫಸ್ಟ್ ಡಬಲ್ ಕ್ರೋಶ ಎರಡೂ ಸೇರಿಸ್ಬಿಟ್ಟು ಸೇಮ್ ನಾವು ಸ್ಲೀವ್ಸ್ ಯಾವ ಥರ ಜಾಯಿನ್ ಮಾಡಿದ್ದೀವಲ್ಲ ಅದೇ ಥರ ಇಲ್ಲೂ ಎರಡೂ ಸೇರಿಸಿ ಒಂದೊಂದೇ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ಈ ಥರ ಇದನ್ನು ಹಾಕ್ಕೊಂಡಾಗ ಹಿಂದ್ಗಡೆ ಕಾಣಿಸ್ಬಾರ್ದು. ಆ ಥರ ನೀವು ಇದನ್ನು ಒಳಗಡೆ ಸೈಡ್ ಸ್ಟಿಚ್ ಮಾಡಬೇಕು. ಅದನ್ನೊಂದು ನೀವು ನೋಡಿಕೊಂಡ್ರೆ ಬಾಕಿ ಎಲ್ಲ ಸ್ಲೀವ್ಸ್ ಜಾಯಿನ್ ಮಾಡೋವಾಗ ಯಾವ ಥರ ನಾವು ಜಾಯಿನ್ ಮಾಡ್ತಾ ಹೋಗ್ತೀವೋ ಅದೇ ಥರನೇ ನೀವು ಇಲ್ಲಿ ಜಾಯಿನ್ ಮಾಡ್ತಾ ಹೋಗಬೇಕು. ಒಂದೊಂದೇ ಡಬಲ್ ಕ್ರೋಶಗಳನ್ನ ಈ ಥರ ಜಾಯಿನ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ನಾನು ಸ್ಲೀವ್ಸ್ನ ಸ್ವಲ್ಪ ಉದ್ದ ಜಾಸ್ತಿ ಮಾಡೋದಕ್ಕೋಸ್ಕರ ಇಲ್ಲಿ ದಾರನ ಜಾಯಿನ್ ಮಾಡಿಕೊಂಡು ಯಾವ ಥರ ನಾವು ಸ್ಲೀವ್ಸ್ನ ಸ್ವಲ್ಪ ಉದ್ದ ಜಾಸ್ತಿ ಮಾಡೋದು ಯಾವ ಥರ ಅಂತ ಈಗ ಇಲ್ಲಿ ನೋಡೋಣ. ಇದನ್ನು ಮಾತ್ರ ನೀವು ಫ್ರಂಟ್ ಸೈಡಿಂದನೇ ಹಾಕ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಸ್ಟ್ರೇಟಾಗೆ ಕಾಣಿಸುತ್ತೆ. ಇದು ಫ್ರಂಟ್ ಸೈಡು. ಸೊ ಈ ಥರ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ರ್ಯಾಂಡಮಾಗಿ ಎಲ್ಲಿಂದನಾದರೂ ಸ್ಟಾರ್ಟ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಪ್ರತಿಯೊಂದರಲ್ಲೂ 3 ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. 2 3 ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ 3 ಡಬಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ 3 ಡಬಲ್ ಕ್ರೋಶ.
ಈ ಥರ ಹಾಕ್ಕೊಂಡು ಒಂದು ರೌಂಡನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸ್ಲೀವ್ಸ್ ನೀವು ಯಾವುದಾದ್ರೂ ಟಾಪ್ನ ಅಳತೆ ನೋಡಿದರೆ ಅದರ ಅಳತೆಗೆ ನೋಡಿಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇದೇ ಥರ ನೀವು ಹಾಕ್ತಾ ಹೋಗಬೇಕು. ಇಲ್ಲಿ ಮಾತ್ರ ನೋಡಿ, ಇಲ್ಲಿ ಲಾಸ್ಟಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿ ಚೈನ್ ಹಾಕ್ತಿಲ್ಲಿ ಈ ಥರ ಜಾಯಿನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಈ ಕಾರ್ನರ್ ಅಂದರೆ ಕಾರ್ನರ್ ಅಲ್ಲ ಇಲ್ಲಿ, ಸೊ ಇಲ್ಲಿ ಒಂದು ಗ್ಯಾಪ್ ಥರ ಇರುತ್ತೆ ನೋಡಿ, ಆ ಗ್ಯಾಪ್ ಬಂದು ನಾವು ಸ್ಟಾರ್ಟ್ ಮಾಡಬೇಕು. 3 ಚೈನ್ ಹಾಕ್ಕೋಬೇಕು ಮತ್ತು 2 ಡಬಲ್ ಕ್ರೋಶಾ ಹಾಕ್ಕೋಬೇಕು ಈ ಥರ. ಸೊ ನೆಕ್ಸ್ಟು ಮತ್ತೆ 3 ಡಬಲ್ ಕ್ರೋಶಾ. ಈ ಥರ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಹಾಕೋಬೋದು ಪ್ರತಿಯೊಂದು ಪ್ಲೇಸಲ್ಲೂ. ಇಲ್ಲೇನು ನಮ್ಮ ಕಾರ್ನರ್ ಇರಲ್ವಲ್ಲ, ಸೊ ಅದಕ್ಕೆ ಸೀಕ್ವೆನ್ಸಾಗಿ ಹಾಕ್ತಾ ಹೋಗೋದು, ಏನೂ ಚೇಂಜಸ್ ಇರಲ್ಲ ಇದರಲ್ಲಿ. ಪ್ರತಿಯೊಂದು ಪ್ಲೇಸಲ್ಲೂ 3 ಡಬಲ್ ಕ್ರೋಶಾ ಹಾಕ್ಕೊಳ್ಳೋದು. ಸೊ ಈಗ ತೋಳಿಗೆ ಶ್ರಿಂಕ್ ಆಗೋ ಥರ ಡಿಸೈನ್ ಬರುತ್ತೆ ನೋಡಿ, ಆ ಥರ ನಾವು ಯಾವ ಥರ ಫಿನಿಶಿಂಗ್ ಕೊಡೋದು ಅಂತ ಈಗ ನೋಡೋಣ. ಅದಕ್ಕೆ ನಾನು ಪಿಂಕ್ ಕಲರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಜಾಯಿನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದೊಂದೇ ಡಬಲ್ ಕ್ರೋಶಗಳ ಮೇಲೆ ಒಂದೊಂದೇ ಡಬಲ್ ಕ್ರೋಶಾ ಹಾಕಬೇಕು ನೋಡಿ ಇಲ್ಲಿ. ಸೊ ಈ ಥರ ಇಲ್ಲಿ ನೋಡಿ 3 ಹಾಕ್ಕೊಂಡಿದ್ದೀವಲ್ಲ, ಪ್ರತಿಯೊಂದು ಡಬಲ್ ಕ್ರೋಶಾ ಮೇಲ್ಗಡೆನೂ ಒಂದೊಂದು ಡಬಲ್ ಕ್ರೋಶಾ ಹಾಕಬೇಕು ಈ ಥರ. ನೋಡಿ ಇಲ್ಲಿ ಹಾಕ್ಕೊಳ್ಳಿ, ಒಂದೊಂದೇ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಒಂದು ರೌಂಡನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ಥರ. 1 ಡಬಲ್ ಕ್ರೋಶಾ 2 ಡಬಲ್, ಇದೇನು ಕೌಂಟು ಇರಲ್ಲ, ಸುಮ್ಮನೆ ನೀವು ಪ್ರತಿಯೊಂದ್ರ ಮೇಲೂ ಒಂದೊಂದು ಡಬಲ್ ಕ್ರೋಶಾ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಲೈನಿಂದ ಚೇಂಜ್ ಇರುತ್ತೆ, ಅದು ಯಾವ ಥರ ಅಂತ ನೋಡೋಣ. ಇದನ್ನು ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಜಾಯಿನ್ ಮಾಡ್ಕೊಂಬಿಡೋಣ. ಈ ಥರ ಜಾಯಿನ್ ಮಾಡಿಕೊಂಡು ಇವಾಗ ನೀವು 3 ಚೈನ್ ಹಾಕೋಬೇಕು ನೋಡಿ ಇಲ್ಲಿ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಫ್ರಂಟ್ ಸೈಡ್ ಹಾಕ್ಕೋಬೇಕು ಈ ಥರ, ಫ್ರಂಟ್ ಸೈಡು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಹಾಕ್ಕೋಬೇಕು ಈ ಥರ ಬ್ಯಾಕ್ ಸೈಡ್ ಹಾಕಬೇಕು. ಇದಾದಮೇಲೆ ಇದು ಒಂದನ್ನು ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿ ಮತ್ತೆ ಫ್ರಂಟ್ ಸೈಡ್ ಹಾಕಬೇಕು. ಸೊ ಇಲ್ಲಿ ನಮಗೆ ಗ್ರಿಪ್ ಥರ ಬರುತ್ತೆ ಆವಾಗ ಈ ಆ್ಯಂಕಲಲ್ಲಿ, ಅದಕ್ಕೋಸ್ಕರ ಆ ಥರ ನಾವು ಶ್ರಿಂಕ್ ಆಗುತ್ತೆ, ಇಲ್ಲಿ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ಒಂದು ಸ್ಕಿಪ್ ಮಾಡಿ ಮತ್ತೆ ಫ್ರಂಟ್ ಸೈಡು, ನೆಕ್ಸ್ಟು ಬ್ಯಾಕ್ ಸೈಡು ಡಬಲ್ ಕ್ರೋಶಾ ಹಾಕ್ತಾ ಹೋಗಬೇಕು ನೋಡಿ ಈ ಥರ ಡಬಲ್ ಕ್ರೋಶಾ. ಇದನ್ನು ಸ್ಕಿಪ್ ಮಾಡೋದು, ಒಂದು ಫ್ರಂಟು ಬ್ಯಾಕು ಸ್ಕಿಪ್ಪು. ನೆಕ್ಸ್ಟು ಫ್ರಂಟಲ್ಲಿ ಹಾಕ್ಕೋಬೇಕು, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಹಾಕ್ಕೋಬೇಕು. ಈಗ ಬ್ಯಾಕ್ ಸೈಡ್ ಹಾಕ್ಕೋಬೇಕು. ಈಗ ಒಂದು ಸ್ಕಿಪ್ ಮಾಡಬೇಕು, ಫ್ರಂಟಲ್ಲಿ ಹಾಕ್ಕೋಬೇಕು, ಬ್ಯಾಕ್ ಸೈಡ್ ಹಾಕ್ಕೋಬೇಕು, ಮತ್ತು ಒಂದನ್ನು ಸ್ಕಿಪ್ ಮಾಡಬೇಕು. ಇದೇ ಪ್ಯಾಟರ್ನ ನೀವು ಫಾಲೋ ಮಾಡ್ತಾ ಹೋಗಬೇಕು. ಈ ಒಂದೇ ಲೈನು, ನೆಕ್ಸ್ಟ್ ಲೈನಿಂದ ಒಂದರ ಮೇಲೆ ಒಂದು ಬ್ಯಾಕ್ ಸೈಡು, ಒಂದು ಸರಿ ಫ್ರಂಟ್ ಸೈಡು ಆ ಥರ ಹಾಕಬೇಕು. ಈ ಒಂದು ಲೈನ್ನ ಮಾತ್ರ ಡಿಕ್ರೀಸ್ ಮಾಡ್ತಾ ಹೋಗಬೇಕು, ಒಂದೊಂದನ್ನು ಸ್ಕಿಪ್ ಮಾಡ್ತಾ ಹೋಗಬೇಕು ನೋಡಿ ಈ ಥರ. ಆವಾಗ ಶ್ರಿಂಕ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಒಂದು ಸ್ಕಿಪ್ ಮಾಡ್ತೀವಿ, ನೆಕ್ಸ್ಟು ಫ್ರಂಟ್ ಹಾಕ್ತೀವಿ, ಆಮೇಲೆ ಬ್ಯಾಕ್ ಸೈಡ್ ಹಾಕ್ತೀವಿ. ಇಲ್ಲಿ ಒಂದು ಸ್ಕಿಪ್ ಮಾಡ್ತೀವಿ, ಫ್ರಂಟ್ ಸೈಡ್ ಹಾಕ್ತೀವಿ. ಇದೇ ಥರ ನೆಕ್ಸ್ಟ್ ಲೈನಲ್ಲಿ ಫ್ರಂಟಲ್ಲಿ ಬ್ಯಾಕಲ್ಲಿ ಮಾತ್ರ ಹಾಕ್ತೀವಿ, ಸ್ಕಿಪ್ ಮಾಡೋದು ಇರಲ್ಲ ಅಷ್ಟೇ. ಇದೇ ಥರ ನೀವು ಒಂದು 5 ಲೈನ್ನ ಹಾಕ್ಕೊಳ್ಳಿ. 2 ಸ್ಲೀವ್ಸ್ನ 5 ಲೈನ್ ಹಾಕ್ಕೊಂಡು ಇದೇ ಥರ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ.
ಸೊ ಈಗ ಡೌನ್ ಪಾರ್ಟಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಒಂದೊಂದರ ಮೇಲೆ ಒಂದೊಂದೇ ಡಬಲ್ ಕ್ರೋಶ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಾರ್ನರಿಂದ ಸ್ಟಾರ್ಟ್ ಮಾಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಈ ಥರ ಒಂದೊಂದರ ಮೇಲೆ ಒಂದೊಂದೇ ಡಬಲ್ ಕ್ರೋಶ ಹಾಕ್ತಾ ಬಂದಿದ್ದೀನಿ. ಸೊ ಇಲ್ಲಿ ಸೆಂಟರ್ ಪಾರ್ಟಲ್ಲಿ ಸ್ವಲ್ಪ ಅನ್ಇವನ್ ಆಗಿರುತ್ತೆ ಈ ಪಾರ್ಟು. ಇಲ್ಲಿ ಮಾತ್ರ ನೀವು ಯಾವ ಥರ ಹಾಕಬೇಕು ಅಂತ ಈಗ ತೋರಿಸ್ತೀನಿ ನೋಡಿ. ಸೊ ಈ ನೆಕ್ಸ್ಟು ಗ್ಯಾಪಲ್ಲಿ ಫಸ್ಟು ಇಲ್ಲೊಂದು ಡಬಲ್ ಕ್ರೋಶ ಹಾಕ್ಕೊಂಬಿಡೋಣ. ಈ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಹಾಕಬೇಕು, 2 ಹಾಕಬೇಕು. ಆಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಇಲ್ಲಿ ನಾವು 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. ಈ ಥರ ಗ್ಯಾಪ್ ಎಷ್ಟು ಜಾಸ್ತಿ ಇರುತ್ತಾ ಅದನ್ನು ನೋಡಿಕೊಂಡು 1 ಅಥವಾ 2 ಅಥವಾ 3 ಹಾಕೋಬೇಕು. ಈಗ ನೆಕ್ಸ್ಟ್ ಪ್ಲೇಸಲ್ಲಿ 2 ಹಾಕಿದ್ದೀನಿ, ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ ನಾನು 2 ಹಾಕಿದ್ದೀನಿ. ಎರಡು. ಈಗ ಮತ್ತೆ ಈ ಪ್ಲೇಸಲ್ಲಿ 2, ಮತ್ತು ಇಲ್ಲಿ 2 ಹಾಕ್ಕೊಳ್ಳೋಣ, 2 ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ 2 ಡಬಲ್ ಕ್ರೋಶ. ಈಗ ಇಲ್ಲಿ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ. ನೋಡಿ ಈ ಥರ ಆವಾಗ ಈವನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಈವನ್ನಾಗೆ ನಿಮ್ಗೆ ಕಾಣಿಸುತ್ತೆ. ಆವಾಗ ಇಲ್ಲಿ ನಿಮಗೇನು ಪ್ರಾಬ್ಲಮ್ ಬರಲ್ಲ. ಸೊ ಒಂದ್ರ ಮೇಲೆ ಒಂದೊಂದೇ ಡಬಲ್ ಕ್ರೋಶ ಹಾಕ್ಕೊಂಡು ಈ ಲೈನ್ನ ನೀವು ಈಸಿಯಾಗಿ ಫಿನಿಷ್ ಮಾಡ್ಕೋಬೋದು. 1 ಡಬಲ್ ಕ್ರೋಶ, 1 ಡಬಲ್ ಕ್ರೋಶ, 1 ಡಬಲ್ ಕ್ರೋಶ, 1 ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ, ಆ ಥರ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ಈವನ್ ಆಗಿದೆಯಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕಬೇಕು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕಬೇಕು. ಸೊ ಇಲ್ಲಿವರೆಗೂ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಾಡಿದ್ದೀನಿ, ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನಾವು ಬಾಟಮ್ ಪಾರ್ಟ್ನು ಸ್ವಲ್ಪ ಶ್ರಿಂಕ್ ಆಗೋ ಥರ ಮಾಡೋಣ. ಅದಕ್ಕೋಸ್ಕರ ನಾವು ಸ್ಲೀವ್ಸಲ್ಲಿ ಹಾಕಿದ್ದೀವಲ್ಲ ಅದೇ ಥರನೇ ಇಲ್ಲೂ ಪ್ಯಾಟರ್ನ್ನ ಹಾಕ್ಕೊಳ್ಳೋಣ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ಸ್ಲೀವ್ಸ್ಗೆ ಹಾಕಿದ್ದೀವಲ್ಲ ಇದೇ ಥರ ಡಿಸೈನಲ್ಲೂ ಬರುತ್ತೆ. ಫಸ್ಟ್ 3 ಚೈನ್ ಹಾಕ್ಕೊಂಡು ಫಸ್ಟು ಫ್ರಂಟ್ ಸೈಡು, ಆಮೇಲೆ ಬ್ಯಾಕ್ ಸೈಡು 1 ಡಬಲ್ ಕ್ರೋಶ, ಮತ್ತು ಒಂದು ಸ್ಕಿಪ್ ಮಾಡಬೇಕು. 1 ಡಬಲ್ ಕ್ರೋಶನ ಸ್ಕಿಪ್ ಮಾಡಬೇಕು, ಫ್ರಂಟ್ ಸೈಡ್ ಹಾಕ್ಕೋಬೇಕು. ನೆಕ್ಸ್ಟು ಡಬಲ್ ಕ್ರೋಶ ಒಳಗಡೆ ಹಾಕಿ ಫ್ರಂಟ್ ಸೈಡ್ ಹಾಕ್ಕೋಬೇಕು, ಮತ್ತು ಬ್ಯಾಕ್ ಸೈಡ್ ಹಾಕ್ಕೋಬೇಕು. ಮತ್ತು ನೆಕ್ಸ್ಟು ಒಂದು ಸ್ಕಿಪ್ ಮಾಡಬೇಕು, ಫ್ರಂಟ್ ಸೈಡ್ ಹಾಕ್ಕೋಬೇಕು. ನೆಕ್ಸ್ಟು ಬ್ಯಾಕಲ್ಲಿ ಹಾಕ್ಕೋಬೇಕು. ನೆಕ್ಸ್ಟಲ್ಲಿ ಸ್ಕಿಪ್ ಮಾಡಬೇಕು, ಫ್ರಂಟ್ ಹಾಕ್ಕೋಬೇಕು. ಈಗ ಬ್ಯಾಕಲ್ಲಿ ಹಾಕ್ಕೋಬೇಕು. ಈಗ ಒಂದು ಸ್ಕಿಪ್ ಮಾಡಬೇಕು, ಫ್ರಂಟ್ ಸೈಡ್ ಹಾಕ್ಕೋಬೇಕು. ಇದೇ ಪ್ಯಾಟರ್ನ ನೀವು ಯೂಸ್ ಮಾಡ್ತಾ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆವಾಗ ನಿಮ್ಮ ಡಿಸೈನ್ ಬರುತ್ತೆ. ಈ ಥರ ಶ್ರಿಂಕ್ ಆಗುತ್ತೆ. ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಸ್ವಲ್ಪ ಶ್ರಿಂಕ್ ಆಗಿದೆ. ಇಲ್ಲಿ ನೋಡಿ ಬಾಟಮ್ನ ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು. ಸೊ ಇದನ್ನು ಕಟ್ ಮಾಡ್ಕೊಂಡು ತೆಗೆದ್ಬಿಡೋಣ. ನೋಡಿ ಇಲ್ಲಿ ಈ ಥರ ಫಿನಿಶಿಂಗ್ ಬಂದಿದೆ. ಈಗ ನಾವು ನೋಡಿ ಈ ಪಾರ್ಟ್ನ ಹಾಕ್ತಾ ಹೋಗೋಣ. ಸೊ ಇದನ್ನ ಈ ಥರ ಹಾಕ್ತಾ ಹೋಗೋಣ. ಈಗ ನಾವು ಸ್ಟಾರ್ಟ್ ಇಲ್ಲಿಂದನೇ ಮಾಡಬೇಕು. ಸೊ ಇದನ್ನ ಕಟ್ ಮಾಡದೆ ಹೋದ್ರೂ ಪರವಾಗಿಲ್ಲ, ನಾನು ಕಟ್ ಮಾಡಿಬಿಟ್ಟೆ.
ಇಲ್ಲಿಂದ ನಾವೀಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ಸೊ ಈ ಥರ ಗ್ಯಾಪ್ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ನಿಸ್ತಲೇ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಟೈಟ್ ಆಗಿಬಿಡುತ್ತೆ. ಸೊ 1 2 ನೋಡಿ, ಇಲ್ಲಿ 2 ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, ಇಲ್ಲಿ 2 ಡಬಲ್ ಕ್ರೋಶ. ಈ ಥರ ಅನ್ಇವನ್ ಇರೋವೆಲ್ಲ ನೀವು ಈ ಪ್ಲೇಸ್ನ, ಈ ಹೋಲ್ನ ನೋಡಿಕೊಂಡು ಅಥವಾ ಈ ಗ್ಯಾಪ್ನ ನೋಡಿಕೊಂಡು ಕರೆಕ್ಟಾಗಿ 2 ಹಾಕವಲ್ಲಿ 2 ಹಾಕಬೇಕು, 1 ಹಾಕವಲ್ಲಿ 1 ಹಾಕಬೇಕು. ಆ ಥರ ಮಾಡಿ ನೋಡಿ. ಈಗ ಇಲ್ಲಿ 2 ಹಾಕಿದ್ದೀನಿ. ಈಗ ನಾವು ಈ ಪ್ಲೇಸಲ್ಲಿ 1 ಹಾಕೊಳ್ಳೋಣ. ಇಲ್ಲಿ ಇವಾಗ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕೊಳ್ಳೋಣ. ಈ ಥರ ನೋಡಿ, ಈ ಥರ ನೀವು ಸೊ ಈ ನೆಕ್ಕಿಂದು ಪ್ಲೇಸ್ ಬರೋವರೆಗೂ, ಬ್ಯಾಕ್ ನೆಕ್ ಪ್ಲೇಸ್ ಬರೋವರೆಗೂ ಹಾಕಬೇಕು. ಯಾಕಂದರೆ ಇಲ್ಲಿ ಮತ್ತೆ ಅನ್ಇವನ್ ಆಗಿದೆ, ಅಲ್ಲಿವರೆಗೂ ನಮಗೆ ಇದು ಈವನ್ ಆಗಿ ಸಿಗ್ತಾ ಬರುತ್ತೆ. ನೋಡಿ, ಇದು ಈವನ್ ಆಗಿರೋದ್ರಿಂದ ನಾವು ಈಸಿಯಾಗಿ ಒಂದೊಂದ್ರ ಮೇಲೆ ಒಂದೊಂದು ಹಾಕ್ಬಿಡ್ಬೋದು. ಆದರೆ ಇಲ್ಲಿ 2 ಹಾಕಬೇಕು. ಇಲ್ಲೆರಡು, 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 ಈ ಥರ ಹಾಕಿ ಇಲ್ಲಿವರೆಗೂ ಹಾಕಬೇಕು. ಆಮೇಲೆ ಮತ್ತೆ ಇಲ್ಲಿನೂ ಈವನ್ ಆಗಿರೋದ್ರಿಂದ ನಾವು ಒಂದೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಹಾಕಬೇಕು. ಆಮೇಲೆ ಫುಲ್ ಇಲ್ಲಿವರೆಗೂ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 2 ಡಬಲ್ ಕ್ರೋಶ ಹಾಕಬೇಕು. ಒಂದೊಂದು ಪ್ಲೇಸಲ್ಲಿ 2 ಹಾಕಬೇಕು. ಇದೇ 1 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಟರ್ನ್ ಮಾಡಿ ಇಲ್ಲಿ 1 ಹಾಕ್ಕೊಳ್ಳೋಣ, ಇಲ್ಲಿ 2 ಹಾಕ್ಕೊಳ್ಳೋಣ. 1 2 ಮತ್ತು ಈ ಪ್ಲೇಸಲ್ಲಿ 2 1 2 ಇಲ್ಲೆರಡು 1 2 1 2 1 2 1 2 ಇಲ್ಲಿ ನೋಡಿ, ಈ ಗ್ಯಾಪಲ್ಲಿ. ಸೊ ಇಲ್ಲಿ ನೋಡಿ, ಇದನ್ನು ಪೂರ್ತಿ ಈ ಥರ 1 ರೌಂಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದೊಂದು ಡಬಲ್ ಕ್ರೋಶದ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕಬೇಕು. ಮೇಲ್ಗಡೆ ಅಂದರೆ ಫಸ್ಟು ಫ್ರಂಟ್ ಮೇಲೆ 1 ಡಬಲ್ ಕ್ರೋಶ ಮತ್ತು ಬ್ಯಾಕಲ್ಲಿ 1 ಡಬಲ್ ಕ್ರೋಶ. ನಾವು ಇಲ್ಲಿ ಸ್ಲೀವ್ಸಲ್ಲಿ ಮತ್ತು ಇಲ್ಲಿ ಬಾಟಮ್ ಪಾರ್ಟಲ್ಲಿ ಫಸ್ಟ್ ಲೈನಲ್ಲಿ ಮಾತ್ರ ಒಂದು ಸ್ಕಿಪ್ ಮಾಡ್ತಾ ಹೋಗಿದ್ದೀವಿ. ಆ ಥರ ಇಲ್ಲಿ ನಾವು ಮಾಡೋಂಗಿಲ್ಲ, ಈ ರೋ ಅಲ್ಲಿ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಒಂದು ಸರಿ ಫ್ರಂಟು ಮತ್ತು ಒಂದು ಸರಿ ಬ್ಯಾಕ್ ಆ ಥರ ಹಾಕ್ತೀವಿ. ಸೊ ಈಗ ಫ್ರಂಟ್ ಸೈಡಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ಇಲ್ಲಿ ಸ್ಕಿಪ್ ಮಾಡೋಂಗಿಲ್ಲ. ಸೊ ಹಾಗೇ 5 ಲೈನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಮತ್ತೆ ಫ್ರಂಟು, ಇಲ್ಲಿ ಬ್ಯಾಕ್ ಸೈಡು ಈ ಥರ ಹಾಕಿ ಇಲ್ಲಿ ಹಿಂದ್ಗಡೆ ಹೋಗಿ 1 ಡಬಲ್ ಕ್ರೋಶ ಹಾಕಬೇಕು. ಮತ್ತು ಫ್ರಂಟ್ ಸೈಡು 1 ಡಬಲ್ ಕ್ರೋಶ. ನಾವು ಸ್ಲೀವ್ಸಲ್ಲಿ ಮತ್ತು ಬಾಟಮಲ್ಲಿ ಒಂದೊಂದು ಸ್ಕಿಪ್ ಮಾಡಿದ್ದೀವಿ. ಇಲ್ಲೇನು ಸ್ಕಿಪ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದನ್ನು ಒಂದು 5 ಲೈನ್ ಹಾಕ್ಕೊಳ್ಳೋಣ. ಇದೇ ಥರ ಫಸ್ಟು ಫ್ರಂಟು, ನೆಕ್ಸ್ಟು ಬ್ಯಾಕು, ಈ ಥರ ಹಾಕ್ಕೊಂಡ್ರೆ ಇದು ಫುಲ್ಲು ನಮ್ಮ ಸ್ವೆಟರು ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ಫಸ್ಟ್ ಲೈನು ಅಥವಾ ಯಾವುದೇ ಲೈನಲ್ಲೂ ಇಲ್ಲಿ ಸ್ಕಿಪ್ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ಇದನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ.
ನೋಡಿ ಈ ಥರ ನಾನು 5 ರೌಂಡ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ರೆ ನಮ್ಮ ಸ್ವೆಟರು ರೆಡಿ ಆಗುತ್ತೆ. ನೀವು ಇದನ್ನು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಮ್ಯಾಚಿಂಗಾಗಿ ನಾನು ಹೇರ್ ಕ್ಲಿಪ್ಸು ಮತ್ತು ಇದಕ್ಕೆ ಇನ್ನು ಡೆಕೋರೇಟ್ ಮಾಡೋದಕ್ಕೆ ಫ್ಲವರ್ಸು ಮಾಡಿದ್ದೀನಿ. ಈ ಥರ ಅದಕ್ಕೆ ಮ್ಯಾಚಿಂಗ್ ಆಗಿ ನಾನು 2 ಹೇರ್ ಕ್ಲಿಪ್ನು ರೆಡಿ ಮಾಡಿದ್ದೀನಿ ನನ್ನ ಮಗಳಿಗೋಸ್ಕರ. ಸೊ ಇದ್ರ ವಿಡಿಯೋ ನಿಮ್ಗೆ ಬೇಕಾಗಿದ್ದರೆ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಇದಕ್ಕೆ ನಾನು ಡೆಕೋರೇಟ್ ಮಾಡೋದಕ್ಕೆ ಅಂತ ಚಿಕ್ಕದಾಗಿ ಫ್ಲವರ್ಸ್ ಮಾಡಿದ್ದೀನಿ. ಈ ಥರ ಇಲ್ಲಿ ನಾನು ಇದನ್ನು ಜಾಯಿನ್ ಮಾಡ್ತೀನಿ, ಇಲ್ಲೊಂದು ಜಾಯಿನ್ ಮಾಡ್ತೀನಿ. ಸೊ ಈ ಫ್ಲವರ್ ಮಾಡೋ ವಿಡಿಯೋ ಕೂಡ ನಾನು ಈ ಹೇರ್ ಕ್ಲಿಪ್ ವಿಡಿಯೋ ಜೊತೆ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ಥರ ಹೊಸ ವಿಡಿಯೋಗಳನ್ನ ನಾನು ತರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.